ಪ್ರಿಯ ವೀಕ್ಷಕರೇ ನಮಸ್ಕಾರ. ಕೆಪಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪೂಜಾ ಎಸ್ಪಿ. ಬೀದರ್ ಜಿಲ್ಲೆಯ ಬಡ ರೈತರಿಗೆ ಅರಣ್ಯ ಇಲಾಖೆಯಿಂದ ಆಗ್ತಿರುವಂತಹ ಅನ್ಯಾಯವನ್ನ ಸರಿಪಡಿಸಲು ಕೆಆರ್ಎಸ್ ಪಕ್ಷ ಬೀದರ್ ಜಿಲ್ಲೆಯ ವಿವಿಧ ಸಂಘಟನೆಗಳ ಬೆಂಬಲದೊಂದಿಗೆ ದಿನಾಂಕ 3/1/2025 ಜಿಲ್ಲಾ ಅರಣ್ಯ ಇಲಾಖೆ ಬೀದರ್ ಕಚೇರಿ ಎದುರುಗಡೆ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ವಿರುದ್ಧ ಹಮ್ಮಿಕೊಂಡಂತಹ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವು ನಮ್ಮ ಬೇಡಿಕೆಗಳನ್ನು ಸ್ಪಂದಿಸಿ ಅರಣ್ಯ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರು ಈಗಾಗಲೇ ನಾವು ಅಧಿವೇಶನದಲ್ಲಿ ಸದರಿ ವಿಷಯ ಕುರಿತು 3 ಎಕರೆಗೆ ಕಡಿಮೆ ಇರುವ ಜಮೀನಿನಲ್ಲಿ ಸಾಗುವಳಿ ಮಾಡುತ್ತಿರುವವರಿಗೆ ಕೈ ಬಿಡುವಂತೆ ಸುತ್ತೋಲೆಯನ್ನ ಹೊರಡಿಸಿದ್ದೇವೆ ಅಂತ ಸಂಬಂಧಪಟ್ಟ ಇಲಾಖೆಗೆ ಕೂಡ ಕಳಿಸಿದ್ದೇವೆ. ಹಾಗಾಗಿ 3 ಎಕರೆ ಒಳಗೆ ಸಾಗುವಳಿ ಮಾಡುತ್ತಿರುವ ರೈತರಿಗೆ ಯಾವುದೇ ರೀತಿ ತೊಂದರೆ ಕೊಡಬಾರದು ಎಂದು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿರ್ತಾರೆ. ಇನ್ನು ಒಂದು ವೇಳೆ ಯಾರಿಗಾದರೂ ವಿನಾಕಾರಣ ತೊಂದರೆ ಕೊಟ್ಟಿದ್ದೇ ಆದಲ್ಲಿ ಸ್ಪಷ್ಟವಾದ ಮಾಹಿತಿಯೊಂದಿಗೆ ನನಗೆ ತಿಳಿಸಿ ಅಂತ ಈಶ್ವರ್ ಖಂಡ್ರೆ ಅವರು ತಿಳಿಸಿರ್ತಾರೆ. ಇನ್ನು ಹಂತ ಹಂತವಾಗಿ ಬೀದರ್ ಜಿಲ್ಲೆಯಲ್ಲಿ ಅಕ್ರಮವಾಗಿ ಅನಧಿಕೃತವಾಗಿ ಸಿ ಮತ್ತು ಡಿ ವರ್ಗದ ಜಮೀನು ಕಬ್ಜೆ ಮಾಡಿರುವಂತಹ ಭೂಗಳ್ಳರ ಮತ್ತು ಪ್ರಭಾವಿ ವ್ಯಕ್ತಿಗಳ ಹಿಡಿತದಲ್ಲಿರುವ ಅರಣ್ಯ ಜಮೀನು ಒಂದು ವೇಳೆ ತೆರವುಗೊಳಿಸದೇ ಇದ್ದಲ್ಲಿ ಕೆಆರ್ಎಸ್ ಪಕ್ಷದ ವತಿಯಿಂದ ಮತ್ತೆ ಪ್ರತಿಭಟನೆ ಮಾಡಲಾಗುವುದು ಅಂತ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಇನ್ನು ಹನುಮಂತಮಟ್ಟೆ ಜಿಲ್ಲಾಧ್ಯಕ್ಷರು ಕೆಆರ್ಎಸ್ ಪಕ್ಷ ಅವರು ಈ ಮಾಹಿತಿಯನ್ನ ಕೂಡ ನೀಡಿದ್ದಾರೆ. ಇದಾಗಿತ್ತು ಹೊತ್ತಿನ ವಿಶೇಷ. ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೆಪಿ ನ್ಯೂಸ್ 24/7. ಧನ್ಯವಾದಗಳು. ಅರಣ್ಯ ಇಲಾಖೆ ಕಾಯ್ದೆ ಏನಿದೆ, ಕಾನೂನು ಏನಿದೆ, ಇದು ಬರೀ ರಾಜ್ಯ ಸರ್ಕಾರಕ್ಕೆ ಸೀಮಿತವಾಗಿಲ್ಲ. ಕನ್ಕರೆಂಟ್ ಅಲ್ಲಿ ಬರ್ತದೆ. ನಾವು ಏನೇ ತೀರ್ಮಾನಗಳು ಮಾಡಿದ್ರು ಗವರ್ಮೆಂಟ್ ಆಫ್ ಇಂಡಿಯಾ, ಕೇಂದ್ರ ಸರ್ಕಾರದ ನಾವು ಪರವಾನಗಿ ತೆಗೆದುಕೊಳ್ಬೇಕಾಗ್ತದೆ. ಇದು ನಿಮ್ಮ ಗಮನದಲ್ಲಿ ಇರಲಿ. ಕಾಲಕ್ಕೆ ಸರ್ವೋಚ್ಚ ನ್ಯಾಯಾಲಯ ಏನ್ ತೀರ್ಮಾನ ಮಾಡಿದೆ ಅಂದ್ರೆ, ಒನ್ಸ್ ಎ ಫಾರೆಸ್ಟ್ ಇಸ್ ಆಲ್ವೇಸ್ ಎ ಫಾರೆಸ್ಟ್. ಒಂದ್ಸಲ ಅರಣ್ಯ ಅಂದ್ರೆ ಕೊನೆವರೆಗೆ ಅರಣ್ಯನೇ ಉಳಿತದೆ. ಈಗ ನೀವು ಉಳುಮೆ ಮಾಡ್ತಾ ಇದ್ರು ನಿಮ್ಮ ಹೆಸರಲ್ಲಿ ನಿಮ್ಗೆ ರೈಟ್ ಕೊಡ್ಲಿಕ್ಕೆ ಬರೋದಿಲ್ಲ. ಸರ್ಕಾರ ಇವತ್ತು ಯಾರಾದ್ರೂ ಬಡವರು ಹೋಗಿ ಹಿಂದೆ ಅದಕ್ಕೆ ಫೆನ್ಸಿಂಗ್ ಹಾಕಿಲ್ಲ, ಗಿಡಗಳು ಇದ್ದಿಲ್ಲ ಅಂತ ಹೇಳಿ ಆ ಜಮೀನು ಹಂಗೆ ಬಿಟ್ಟಿರ್ಬೋದು. ಒಂದನೇದು. ಎರಡನೇದು, ಕಂದಾಯ ಇಲಾಖೆ ಅಧಿಕಾರಿಗಳು ಇವತ್ತು ಅರಣ್ಯ ಇಲಾಖೆ ಕೊಟ್ಟಂತ ಭೂಮಿ ಅವ್ರು ಯಾವ್ದಾದ್ರು ಗ್ರಾಂಟ್ ಮಾಡಿದ್ರು ಅಂತೇಳಿ ಇವತ್ತು ಪೇಪರಲ್ಲಿ ನೋಡ್ತಾ ಇದ್ದೀರಿ. ಚಿಕ್ಕಮಗಳೂರಲ್ಲಿ ಒಬ್ಬ ತಹಶೀಲ್ದಾರ್ ಅವರು ಕಂದಾಯ ಇಲಾಖೆಯವರು ಅರಣ್ಯ ಇಲಾಖೆ ಭೂಮಿ ಗ್ರಾಂಟ್ ಮಾಡಿದ್ದಾರೆ, ಅವ್ರಿಗೆ ಸಸ್ಪೆಂಡ್ ಮಾಡಿದ್ದಾರೆ. ಗೊತ್ತಾ? ಇವೆಲ್ಲ ನೀತಿ ನಿಯಮಗಳು, ಕಾಯ್ದೆಗಳಿದ್ದಾವೆ. ಆದರೂ ನಾನು ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಹೇಳಿದ್ದೇನೆ, ಯಾರು ಅತ್ಯಂತ ಕಡು ಬಡವರಿದ್ದಾರೆ ಅವ್ರಿಗೆ ಪರ್ಯಾಯ ಭೂಮಿಯಾಗಲಿ ಮತ್ತೊಂದಾಗಲಿ ಇವೆಲ್ಲ ನೋಡೋವರೆಗೆ ಅಂಥವ್ರಿಗೆ ಒಕ್ಕಲೆಬ್ಬಿಸಬಾರ್ದು ಅಂತ ಹೇಳಿ ನಾನು ಸೂಚನೆ ಕೊಟ್ಟಿದ್ದೇನೆ. ಬಡವರಿದ್ದವ್ರು, ಯಾರು ಶ್ರೀಮಂತರಿದ್ದಾರೆ, ಭಾಳ ದೊಡ್ಡ ಪ್ರಮಾಣದಲ್ಲಿ ಅತಿಕ್ರಮಣ ಮಾಡಿದ್ದಾರೆ, ಅವ್ರಿಗೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಬಡವರಾದರೂ ಯಾರ ಹತ್ರ ಏನಾದರೂ ಗ್ರಾಂಟ್ ಆಗಲಿ ಮತ್ತೊಂದಾಗಲಿ ಇದ್ದಂಥದ್ದು ನೋಡ್ತಾರೆ. ಭಾಳ ಮಾನವೀಯತೆ ದೃಷ್ಟಿಯಿಂದ ನಾವು ತೀರ್ಮಾನಗಳು ತೆಗೆದುಕೊಳ್ತಾ ಇದ್ದೀವಿ. ಈ ದೇಶದ ನೆಲದ ಕಾನೂನು ಕಾಯ್ದೆಗಳು ಏನಿದ್ದಾವೆ ನಿಮಗೂ ಗೊತ್ತಿದೆ. ಅದಕ್ಕೆ ಇದನ್ನು ನಾನು ಯಾರು ಒಬ್ಬೊಬ್ರಿಗೆ ಉದ್ದೇಶಪೂರ್ವಕವಾಗಿ ನಿಮ್ಗೆ ತೆಗೆದಾರ ಒಬ್ರಿಗೆ ಬಿಟ್ಟಾರ ಅಂದ್ರೆ ಅಂಥವು ಕೊಡ್ರಿ. ನೋಡಿದೀನಪ್ಪ, ನೋಡಿದೀನಿ. ಅದ್ರ ಬಗ್ಗೆ ಆಕ್ಷನ್ ತಗೊಳ್ಳಿ ಹೇಳ್ತೀನಿ. ಅಮಲಾಪುರ ಗ್ರಾಮದ್ದು 1978 ಇವ್ರ ದಾಖಲೆ ಪ್ರಕಾರ ನಾವು 73-74ರಿಂದ ನಾವು ಜಮೀನಲ್ಲಿ ಉಳುಮೆ ಮಾಡ್ತಾ ಇದ್ವಿ ಸರ್, ಸರ್ಕಾರಿ ದಾಖಲೆಗಳ ಪ್ರಕಾರ. ಆದ್ರೆ ಇವ್ರು 78ರಲ್ಲಿ ಇವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ ಸರ್ ಅರಣ್ಯ ಇಲಾಖೆ. ನಾವು ಅಲ್ಲಿ ಉಳುಮೆ ಮಾಡ್ತಾ ಇದ್ದ ಜಮೀನಿಗೆ ಸರ್ಕಾರ ಕಾಲದಲ್ಲಿ ಇದು ಮಾಡ್ಕೊಂಡು ಅರ್ಜಿ 50 ಹಾಕಿ ನಾವು ಸಾಗುವಳಿ ಮಾಡ್ಕೊಂಡು ಬಂದಿದ್ದೀವಿ. ಇಡೀ ರಾಜ್ಯದಾದ್ಯಂತ ಇಂಥವು ಸಮಸ್ಯೆಗಳಿದ್ದಾವೆ, ಬರೀ ನಮ್ಮ ಜಿಲ್ಲೆಗೆ ಅಷ್ಟೇ ಸೀಮಿತವಾಗಿಲ್ಲ. ಗೊತ್ತಾಯ್ತಾ? ಇಂಥವು ಯಾವ ಪ್ರಕರಣ ಇದ್ರು ಕಾಯ್ದೆ ಏನ್ ಮಾಡಿದ್ದಾರೆ ಅಂದ್ರೆ, ರಾಜ್ಯ ಸರ್ಕಾರದ ವತಿಯಿಂದ ಕೇಂದ್ರ ಸರ್ಕಾರಕ್ಕೆ ಸರ್ವೋಚ್ಚ ನ್ಯಾಯಾಲಯ, ಸುಪ್ರೀಂ ಕೋರ್ಟ್ಗೆ ನಾವು ಹಾಕಬೇಕಾಗುತ್ತೆ. ಇಂಥವು ಯಾವ 78ಕ್ಕೆ ನಮ್ದೇನು ಅರಣ್ಯ ಸಂರಕ್ಷಣೆ ಕಾಯ್ದೆ ಬಂತು, ಕಾಯ್ದೆ ಬರೋಕ್ಕಿಂತ ಪೂರ್ವದಲ್ಲಿ ಯಾರು ಅಲ್ಲಿ ಅರಣ್ಯ ವಾಸಿಗಳಿದ್ದಾರೆ, ಯಾರು ಅಲ್ಲಿ ಉಳುಮೆ ಮಾಡ್ತಾ ಇದ್ರು, ಅಂಥವ್ರದ್ದು ಏನಾದರೂ ದಾಖಲೆಗಳಿದ್ರೆ ಅಂಥ ದಾಖಲೆಗಳು ಪರಿಶೀಲನೆ ಮಾಡಿ ಅಂಥವು ನಾವು ಬೇಕಾದರೆ ಇವತ್ತು ಕೇಂದ್ರಕ್ಕೆ ಒಂದು, ಸರ್ವೋಚ್ಚ ನ್ಯಾಯಾಲಯಕ್ಕೆ ಒಂದು ಹಾಕುವಂಥದ್ದು ಏನು ಮಾಡಬೇಕಾಗಿದೆ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ. ನಿಮ್ಮ ಡೀಟೇಲ್ ಕೊಡ್ತೀವಿ. ಓಕೆ ಸರ್. ಬಂಧುಗಳೇ ನಮಸ್ಕಾರ. ನಾನು ಹನುಮಂತಮಟ್ಟೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೀದರ್ ಜಿಲ್ಲಾಧ್ಯಕ್ಷ. ಬೀದರ್ ಜಿಲ್ಲೆಯ ಬಡ ರೈತರಿಗೆ ಅರಣ್ಯ ಇಲಾಖೆಯಿಂದ ಆಗುತ್ತಿರುವ ಅನ್ಯಾಯವನ್ನು ಸರಿಪಡಿಸಲು ಕೆಆರ್ಎಸ್ ಪಕ್ಷದ ಬೀದರ್ ಜಿಲ್ಲೆಯ ವಿವಿಧ ಸಂಘಟನೆಗಳ ಬೆಂಬಲದೊಂದಿಗೆ ದಿನಾಂಕ 3/1/2025 ಜಿಲ್ಲೆಯ ಅರಣ್ಯ ಇಲಾಖೆಯ ಬೀದರ್ ಕಚೇರಿ ಎದುರುಗಡೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ವಿರುದ್ಧ ಹಮ್ಮಿಕೊಂಡ ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹವು ನಮ್ಮ ಬೇಡಿಕೆಗಳನ್ನು ಸ್ಪಂದಿಸಿ ಅರಣ್ಯ ಸಚಿವರಾದ ಮಾನ್ಯ ಈಶ್ವರ್ ಖಂಡ್ರೆ ಇವರು ಈಗಾಗಲೇ ನಾವು ಅಧಿವೇಶನದಲ್ಲಿ ಸದರಿ ವಿಷಯ ಕುರಿತು 3 ಎಕರೆ ಕಡಿಮೆ ಇರುವ ಜಮೀನಿನಲ್ಲಿ ಸಾಗುವಳಿ ಮಾಡುತ್ತಿರುವ ರೈತರಿಗೆ ಕೈ ಬಿಡುವಂತೆ ಸುತ್ತೋಲೆ ಹೊರಡಿಸಿದ್ದೇವೆ.
ಅದು ಸಂಬಂಧಪಟ್ಟ ಇಲಾಖೆಗೆ ಕೂಡ ಕಳಿಸಿದ್ದೇವೆ ಎಂದು ತಿಳಿಸಿರುತ್ತಾರೆ. ಹಾಗಾಗಿ 3 ಎಕರೆ ಒಳಗೆ ಸಾಗುವಳಿ ಮಾಡುತ್ತಿರುವ ರೈತರಿಗೆ ಯಾವುದೇ ರೀತಿ ತೊಂದರೆ ಕೊಡಬಾರದು ಎಂದು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿರುತ್ತಾರೆ. ಒಂದು ವೇಳೆ ಯಾರಾದರೂ ವಿನಾಕಾರಣ ತೊಂದರೆ ಕೊಟ್ಟಿದ್ದರೆ ಸ್ಪಷ್ಟವಾದ ಮಾಹಿತಿಯೊಂದಿಗೆ ನನಗೆ ತಿಳಿಸಿ ಎಂದು ಮಾನ್ಯ ಈಶ್ವರ್ ಖಂಡ್ರೆ ಅವರು ತಿಳಿಸಿರುತ್ತಾರೆ. ಅವರಿಗೆ ನಮ್ಮ ಪಕ್ಷದ ವತಿಯಿಂದ ಹಾಗೂ ಬಡ ರೈತರ ವತಿಯಿಂದ ಅಭಿನಂದನೆಗಳು. ಹಂತ ಹಂತವಾಗಿ ಬೀದರ್ ಜಿಲ್ಲೆಯಲ್ಲಿ ಅಕ್ರಮವಾಗಿ ಅನಧಿಕೃತವಾಗಿ ಮತ್ತು ಸಿ ಮತ್ತು ಡಿ ವರ್ಗದ ಜಮೀನು ಏನು ಕಬ್ಜಾ ಮಾಡಿಕೊಂಡು ಭೂಗಳ್ಳರು ಮತ್ತು ಪ್ರಭಾವಿ ವ್ಯಕ್ತಿಗಳು ಹಿಡಿತದಲ್ಲಿ ಇರುವ ಅರಣ್ಯ ಜಮೀನು ಒಂದು ವೇಳೆ ಈ ಅರಣ್ಯ ಇಲಾಖೆಯವರು ತೆರವುಗೊಳಿಸದೇ ಇದ್ದಲ್ಲಿ KRS ಪಕ್ಷದ ವತಿಯಿಂದ ಮತ್ತೆ ಪ್ರತಿಭಟನೆ ಮಾಡಲಾಗುತ್ತದೆ. ಇದು ನಮಗೆ ಬೀದರ ಜಿಲ್ಲೆಯ ಅರಣ್ಯ ಕಚೇರಿ ಎದುರುಗಡೆ ನಾವೇನು ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೆವು. ಅಂದಿನ ದಿವಸ ಮಾನ್ಯ ಹಿರಿಯ ಪೊಲೀಸ್ ಅಧಿಕಾರಿಗಳು ಬಂದು ನೀವು ನಿರಂತರವಾಗಿ ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹ ಮಾಡುವುದು ಬೇಡ, ನಾವು ನಿಮಗೆ ಬೆಂಬಲ ಕೊಡ್ತೇವೆ, ನಾವು ನಿಮಗೆ ಕೂಡ ನಾವು ಸಪೋರ್ಟ್ ಮಾಡ್ತೇವೆ, ನಾವು ನಿಮ್ಮ ಪರವಾಗಿದ್ದೇವೆ, ನಿಮಗೆ ಮಾನ್ಯ ಈಶ್ವರ್ ಖಂಡ್ರೆ ಅವರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಭೇಟಿ ಮಾಡಿಸುವಂಥ ಕೆಲಸ ನಾವು ಮಾಡ್ತೇವೆ, ನೀವು ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹ ವಾಪಸ್ ತೆಗೆದುಕೊಳ್ಳಿ ಎಂದು ನಮಗೆ ತಿಳಿಸಿದಾಗ ನಾವು ಅಂದಿನ ದಿವಸ ನಮ್ಮ ಧರಣಿ ವಾಪಸ್ ತೆಗೆದುಕೊಂಡು ಮಾನ್ಯ ಪೊಲೀಸ್ ಹಿರಿಯ ಅಧಿಕಾರಿಗಳ ಅವರಿಗೆ ನಾವು ಗೌರವ ಕೊಟ್ಟು ನಾವು ಹಿಂತೆಗೆದುಕೊಂಡಾಗ ನಿನ್ನೆ ದಿನಾಂಕ 4/1/2025 ಜಿಲ್ಲಾ ಪಂಚಾಯತ್ ಕಚೇರಿಯ ಆವರಣದಲ್ಲಿ ಮಾನ್ಯ ಅರಣ್ಯ ಇಲಾಖೆ ಸಚಿವರಾದ ಈಶ್ವರ್ ಖಂಡ್ರೆ ಅವರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಭೇಟಿ ಮಾಡಿಸಿ ನಮ್ಮ ಮನವಿ ಪತ್ರ ಕೊಡಲು ಅವಕಾಶ ಮಾಡಿಕೊಟ್ಟಿರುತ್ತಾರೆ. ಹಾಗಾಗಿ ಅವರು ಈಗೇನು ಈಶ್ವರ್ ಖಂಡ್ರೆ ಅವರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ನಿಮಗೆ ಯಾರು ತೊಂದರೆ ಕೊಡೋದಿಲ್ಲ, ನೀವು ನಿರಾಳವಾಗಿ ನಿಮ್ಮ ಕೆಲಸ ನೀವು ಮಾಡ್ಕೋರಿ ಎಂಬಂಥ ಮಾತು ಹೇಳಿದರು. ಅವರಿಗೆ ನಾವು ಧನ್ಯವಾದ ಹೇಳ್ತಾ ಈ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ KRS.